ಎಲ್ಲರಿಗೂ ನಮಸ್ಕಾರಗಳು. ಈ ಎಪಿಸೋಡ್ನಲ್ಲಿ ನಾನು ಶ್ರಾದ್ದ, ಪಿತೃದೇವತೆಗಳು, ಅದೇ ರೀತಿಯಾಗಿ ಹಿರಿಯರು ಇವರ ಸದ್ಗತಿಯ ವಿಚಾರದಲ್ಲಿಯೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ನಿರಂತರ ಮಾಹಿತಿಗೋಸ್ಕರ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳಿ. ಧೈರ್ಯಬೈಲ್ ವಿಠಲ್ ದಾಸ್ ತಂತ್ರಿ ಅಂತ ಹೇಳಿ ಈ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಲಿಂಕ್ ಮಾಡಿದಾಗ ನನ್ನ ಈ ಚಾನೆಲ್ ಸಿಗ್ತದೆ. ವಿಶೇಷವಾಗಿ ಏನು ಅಂತ ಹೇಳಿದರೆ, ದೇವಕಾರ್ಯಾದ್ ವಿಜಾತೀನಾಂ ಪಿತೃಕಾರ್ಯಂ ವಿಶಿಷ್ಯತೆ, ದೈವಂ ಚ ಪಿತೃಕಾರ್ಯಸ್ಯ ಪೂರ್ವಮಾಪ್ಯಾಯನಂ ಶ್ರುತಂ ಅಂತ ಹೇಳುವಂಥದ್ದು ಮಾತಿದೆ. ಅಂತೇಳಿದರೆ ಶಾಸ್ತ್ರ ಹೇಳ್ತದೆ, ದೇವ ಪಿತೃಕಾರ್ಯಾಭ್ಯಾಮ್ನ ಪ್ರಮದಿತವ್ಯಂ ಅಂತ ಹೇಳಿದರೆ ದೇವ ಕಾರ್ಯವನ್ನು ಮಾಡಬೇಕು, ಅದರೊಟ್ಟಿಗೆ ಪಿತೃಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಹೇಳಿಕೊಂಡು. ಆದರೆ ಯಾವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಅಂತ ಹೇಳಿದರೆ, ಅದಕ್ಕೆ ಶಾಸ್ತ್ರ ಹೇಳ್ತದೆ ಏನು ಅಂತ ಹೇಳಿದರೆ, ಎಲ್ಲರಿಗೂ ಕೂಡ, ಎಲ್ಲ ವರ್ಗದವರಿಗೂ ಕೂಡ ಪಿತೃಕಾರ್ಯಂ ವಿಶಿಷ್ಯತೆ, ದೇವ ಕಾರ್ಯಗಳಿಗಿಂತಲೂ ಕೂಡ ಪಿತೃಕಾರ್ಯಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ಕೊಡಬೇಕು ಅಂತ ಹೇಳಿಕೊಂಡು. ಯಾವುದಾದ್ರೂ ಒಂದು ಶುಭ ಕಾರ್ಯಗಳು ಆಗ್ತದೆ ಅಂತ ಹೇಳಿ ನಾವು ನಿಲ್ಲಿಸಿಕೊಳ್ಳುವ, ಒಂದು ಮದುವೆ ಅಥವಾ ಉಪನಯನ ಅಥವಾ ಗೃಹ ಪ್ರವೇಶ ಏನಿದ್ರೂ ಕೂಡ ನಾವು ಈ ಶ್ರಾದ್ದಾದಿಗಳನ್ನೆಲ್ಲ ಮುಂದಿರಿಸಿಕೊಂಡು ಅದನ್ನು ಮಾಡುವಂತಹ ಪದ್ಧತಿ ಇಲ್ಲ. ಎಲ್ಲವನ್ನು ಕೂಡ ಅಂದರೆ ಪಿತೃಕಾರ್ಯಗಳನ್ನೆಲ್ಲ ಪರಿಸಮಾಪ್ತಿ ಮಾಡಿಕೊಂಡು ಅದರ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಆನಂತರವೇ ಈ ಸಂಸ್ಕಾರ ಕ್ರಿಯೆಗಳು, ದೇವತಾ ಕಾರ್ಯಗಳನ್ನೆಲ್ಲ ಮಾಡುವಂತಹ ಕ್ರಮಗಳು. ಅದೇ ರೀತಿಯಾಗಿ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ಕೂಡ ಈ ನಾಂದಿ ಸಮಾರಾಧನೆ ಅಂತ ಹೇಳುವಂಥ ಒಂದು ಕ್ರಮ ಇದೆ. ಹೆಚ್ಚಿಂತ ಹೇಳಿದರೆ ದೇವಸ್ಥಾನಗಳಲ್ಲಿ, ಉತ್ಸವಾದಿಗಳಲ್ಲಿಯೂ ಕೂಡ, ಪ್ರತಿಷ್ಠಾಪನಾದಿಗಳಲ್ಲಿಯೂ ಕೂಡ ಈ ನಾಂದಿ ಸಮಾರಾಧನೆ ಅಂತ ಹೇಳುವಂಥದ್ದಿದೆ. ಅದನ್ನು ಮಾಡಿಯೇ ಆನಂತರ ಇತರ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಶೇಷತೆ ಇದೆ. ಆದ್ದರಿಂದ ಪಿತೃಕಾರ್ಯಸ್ಯ ಪೂರ್ವಮಾಪ್ಯಾಯನಂ ಶ್ರುತಂ, ಎಲ್ಲ ದೇವತಾ ಕಾರ್ಯಗಳು ಕೂಡ ಪಿತೃಕಾರ್ಯಗಳಿಗೆ ಪೂರಕವಾಗಿದೆ ಅಂತ ಹೇಳುವಂಥದ್ದಿದೆ. ಆದ್ದರಿಂದ ಈ ಪಿತೃದೇವತೆಗಳ ಆಶೀರ್ವಾದ ಇದ್ದರೆ ಮಾತ್ರ ಈ ದೇವ ಕಾರ್ಯದ ಫಲ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಶಾಸ್ತ್ರ ಒತ್ತಿ ಹೇಳ್ತದೆ. ಸಂಸ್ಕೃತ ವ್ಯಜನಾದ್ಯಂಚ ಪಯೋಧಧಿ ಘೃತಾನ್ವಿತಂ ಶ್ರದ್ಧೆಯ ದೀಯತೆ ಯಸ್ಮಾತ್ ಶ್ರಾದ್ದಂ ತೇನ ಪ್ರಕೀರ್ತಿನಂ. ಇಂತಹ ಈ ಪಿತೃದೇವತೆಗಳ ತೃಪ್ತಿಗೋಸ್ಕರ ಶ್ರಾದ್ದಾದಿ ವಿಧಿಗಳನ್ನು ಶಾಸ್ತ್ರವು ಹೇಳ್ತದೆ. ಶ್ರಾದ್ದ ಅಂತ ಹೇಳಿದರೆ ಈ ಸಂಸ್ಕೃತವಾದಂತಹ ಅಂಥೇಳಿದರೆ ಒಳ್ಳೆಯ ರೀತಿಯಾಗಿ ಮಾಡಲ್ಪಟ್ಟಂತಹ ಅಡಿಗೆಗಳು, ಅದೇ ರೀತಿಯಾಗಿ ಪಯೋದಧಿ ಸಮನ್ವಿತಂ, ಅದೇ ರೀತಿಯಾಗಿ ಹಾಲು, ಮೊಸರು, ತುಪ್ಪಾದಿಗಳಿಂದ ಮಿಶ್ರಿತವಾಗಿರುವಂತಹ ಅನ್ನಾದಿಗಳನ್ನು ಶ್ರದ್ಧೆಯಿಂದ ಅರ್ಪಣೆ ಮಾಡುವಂಥದ್ದು ಪಿತೃದೇವತೆಗಳನ್ನು ಕುರಿತು. ಅದಕ್ಕೆ ಶ್ರಾದ್ದ ಅಂತೇಳಿ. ಶ್ರಾದ್ದ ಅಂತ ಹೇಳಿದರೆ ಅದರಲ್ಲಿ ಶ್ರದ್ಧೆಯೂ ಬೇಕು. ಇಂತಹ ಈ ಶ್ರದ್ಧೆಯಿಂದ ನಾವು ಈ ಪಿತೃದೇವತೆಗಳಿಗೆ ಪಿಂಡ ಪ್ರದಾನಾದಿಗಳನ್ನು ಮಾಡುವುದರಿಂದ ಅದು ಶ್ರಾದ್ದ ಎನಿಸಿಕೊಳ್ತದೆ ಅಂಥೇಳಿ. ಅದರಲ್ಲಿ ಅಗ್ರವು ಹುತಂತು ದೇವಸ್ಥಾಃ ಸ್ವರ್ಗಸ್ಥಾಃ ವಿಪ್ರಭೋಜನೆ ಯಮಸ್ಥಾಃ ಪಿಂಡದಾನೇನ ನಾರಕ್ಯಾಂ ವಿಕಿರೇಣತು ಊರ್ಜಂ ವಹಂತು ತಿರ್ಯಸ್ಥಾಃ ರಾಕ್ಷಸಾಃ ಭೂರಿಭೋಜನೆ ಋಷಿಸ್ಥಾಃ ದಕ್ಷಿಣಾದಾನೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ ಅಂತ ಹೇಳಿಕೊಂಡು. ಶ್ರಾದ್ದ ಅಂತ ಹೇಳಿದರೆ ಅದರಲ್ಲಿ 7 ವಿಧವಾಗಿದೆ. ಅದರಲ್ಲಿ ಈ ಪಾಣಿ ಹೋಮ ಅಂತ ಹೇಳಿ, ಮತ್ತು ಶ್ರಾದ್ದದಲ್ಲಿ ಒಂದು ಪಾಣಿ ಹೋಮ ಅಂತ ಹೇಳಿ ಮಾಡ್ತಾರೆ. ಆ ಪಾಣಿ ಹೋಮವನ್ನು ಮಾಡುವುದರಿಂದ ಯಾರು ತೀರಿ ಹೋಗ್ತಾರೆ, ಯಾರು ಸತ್ತು ಹೋಗ್ತಾರೆ ನೋಡಿ, ಅವರು ಒಂದು ಪಕ್ಷದಲ್ಲಿ ದೇವಲೋಕಕ್ಕೆ ಹೋಗಿದ್ದರೆ, ಅಂದರೆ ಮನುಷ್ಯನ ಯೋಗ್ಯತೆಯನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ಕರ್ಮಾನುಸಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಜನ್ಮವನ್ನು ಹೊಂದ್ತಾರೆ. ತಪಸ್ಸನ್ನು ಆಚರಿಸಿ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ಕಾರ್ಯಗಳನ್ನೆಲ್ಲ ಮಾಡಿ, ಜನಪ್ರಿಯವಾದಂತಹ ಕಾರ್ಯಗಳನ್ನೆಲ್ಲ ಮಾಡಿ ಅವರು ಸತ್ತರೆ ಅವರು ದೇವನೇ ಆಗ್ತಾನೆ ಅಂತ ಹೇಳುವಂಥದ್ದಿದೆ. ಅದೇ ರೀತಿಯಾಗಿ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡದೆ, ಯಾವುದೇ ರೀತಿಯಾದಂತಹ ಒಂದು ಪರೋಪಕಾರಾದಿಗಳನ್ನೆಲ್ಲ ಮಾಡದೆ ಕೆಟ್ಟ ಕಾರ್ಯಗಳಲ್ಲಿ ತಲ್ಲೀನರಾಗಿರುವಂತಹ ಮನುಷ್ಯರು, ಅಂಥವರು ಬೇರೆ ಬೇರೆ ಇತರ ಕೆಟ್ಟ ಯೋನಿಗಳಲ್ಲಿ ಜನ್ಮವನ್ನು ಹೊಂದುತ್ತಾರೆ. ಅವರವರ ಕರ್ಮಕ್ಕೆ ಅಧೀನವಾಗಿ, ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಜನ್ಮಗಳು, 84 ಲಕ್ಷ ಯೋನಿಗಳಿವೆ. ಬೇರೆ ಬೇರೆ ಪ್ರಾಣಿ ವರ್ಗ, ಸಸ್ಯವರ್ಗ, ಇನ್ನಿತರ ಜೀವ ಜಂತು ವರ್ಗಗಳು
ಅಂತಹ ಅನೇಕ ಯೋನಿಗಳಲ್ಲಿ ಜನ್ಮ ತಾಳಿ 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 ಅವರು ತಮ್ಮ ಆ ಜನ್ಮಾವಸ್ಥೆಯನ್ನು ಪೂರೈಸಿಕೊಳ್ತಾರೆ. ಇಂತಹ ಒಂದು ಅನೇಕ ಜನ್ಮಗಳಲ್ಲಿ ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವ, ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಏನಿದೆ ಅದು ಅಪರೂಪವಾಗಿರುವಂಥದ್ದು, ಏನೋ ಒಂದು ಸಾಧನೆಯನ್ನು ಮಾಡಿ ಮಾಡಿ ಕೊನೆಗೆ ನಮಗೆ ಪ್ರಾಪ್ತಿಯಾಗುವಂಥದ್ದು. ಅದರಿಂದ ಅದನ್ನು ನೀವು ವ್ಯರ್ಥ ಮಾಡಬೇಡಿ ಅಂತ ಹೇಳುವಂಥದ್ದನ್ನು ಶಾಸ್ತ್ರವು ಕೂಡ ಹೇಳ್ತದೆ. ಹೀಗೆ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಹೊಂದಿರುವಂತಹ ಜನ್ಮಗಳು, ಎಷ್ಟೋ ಜನ್ಮಗಳು, ಅನೇಕ ಜನ್ಮಗಳು. ಅದರಲ್ಲಿ ಈ ಶ್ರಾದ್ದದಲ್ಲಿ ಪಾಣಿ ಹೋಮವನ್ನು ಮಾಡುವುದರಿಂದ ಯಾರು ತಮ್ಮ ಉತ್ತಮ ಕಾರ್ಯಗಳಿಂದ ದೇವಲೋಕವನ್ನು ಹೊಂದಿದ್ದಾರೋ, ಅಂತೇಳಿ ದೇವತೆಗಳಾಗಿದ್ದಾರೋ ಅಂಥವರು ತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದು ಶ್ರಾದ್ದದಲ್ಲಿ. ಅದೇ ರೀತಿಯಾಗಿ ಯಮಸ್ತಾಹ ಪಿಂಡದಾನೇನ, ಇನ್ನು ಪಿಂಡ ಪ್ರದಾನಾದಿಗಳನ್ನು ಮಾಡುವುದರಿಂದ ಯಮಲೋಕದಲ್ಲಿರುವಂತಹ ಪಿತೃಗಳು ತೃಪ್ತಿಯನ್ನು ಹೊಂದುತ್ತಾರೆ. ಇನ್ನು ಅದರಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕುವುದರಿಂದ ಸ್ವರ್ಗದಲ್ಲಿರುವಂತಹ ಪಿತೃಗಳು ಅವರು ತೃಪ್ತಿ ಹೊಂದುತ್ತಾರೆ. ಅದೇ ರೀತಿಯಾಗಿ ಆ ಶ್ರಾದ್ದದಲ್ಲಿ ವಿಕಿರ ಬಲಿ ಅಂತ ಹೇಳಿ, ಅಂದರೆ ಪಿಂಡದ ಸುತ್ತ ನಾವು ಅನ್ನವನ್ನು ಅಂತ ಹೇಳಿದರೆ ಅಪ್ರದಕ್ಷಿಣವಾಗಿ ನಾವು ಅದನ್ನು ಚೆಲ್ತೇವೆ, ಅದಕ್ಕೆ ವಿಕಿರ ಬಲಿ ಅಂತ ಹೇಳ್ತಾರೆ. ಈ ವಿಕಿರ ಬಲಿಯನ್ನು ನಾವು ಹಾಕುವುದರಿಂದ ನರಕದಲ್ಲಿರುವಂತಹ ಪಿತೃಗಳು ತೃಪ್ತಿಯನ್ನು ಹೊಂದುತ್ತಾರೆ ಅಂತ ಹೇಳುವಂಥದ್ದು. ಇನ್ನು ಊರ್ಜಂ ವಹಂತು ಅಂತ ಹೇಳುವಂಥ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿ ಪಿಂಡ ಪ್ರದಾನಾದಿಗಳನ್ನು ಮಾಡುವುದರಿಂದ ಅಥವಾ ಆ ಮಂತ್ರವನ್ನು ಹೇಳುವುದರಿಂದ ತಿರ್ಯಗ್ ಯೋನಿಯಲ್ಲಿರುವಂತಹ ಅಂತ ಹೇಳಿದರೆ ಅನೇಕ ಕನಿಷ್ಠ ಜನ್ಮದ ಯೋನಿಯಲ್ಲಿರುವಂತಹ ಪಿತೃಗಳು ಅವರು ಸಂತೃಪ್ತರಾಗ್ತಾರೆ ಅಂತೇಳಿ. ಇನ್ನು ಭೂರಿ ಭೋಜನೆ ಅಂತ ಹೇಳಿದರೆ ಅನೇಕ ಜನರಿಗೆ ನಾವು ಅನ್ನವನ್ನು ಹಾಕುವುದರಿಂದ ಪಿತೃದೇವತೆಗಳ ಉದ್ಧರಿಸಿಕೊಂಡು ಅಥವಾ ಪಿತೃದೇವತೆಗಳ ತೃಪ್ತಿಗೋಸ್ಕರ ನಾವು ಅನ್ನವನ್ನು ಹಾಕಿದರೆ, ಅನ್ನದಾನವನ್ನೆಲ್ಲ ಮಾಡಿದರೆ, ಆವಾಗ ರಾಕ್ಷಸ ಜನ್ಮದಲ್ಲಿರುವಂತಹ ಪಿತೃಗಳು ಅಂತ ಹೇಳಿದರೆ ಕೆಲವರು ಮನುಷ್ಯ ಜನ್ಮದಲ್ಲಿ ಯಾವುದೇ ರೀತಿಯಾದಂತಹ ಉಪಕಾರಾದಿಗಳನ್ನು ಮಾಡದೆ ಸತ್ತರೆ, ಕೆಟ್ಟ ಕಾರ್ಯಗಳನ್ನೆಲ್ಲ ಕೊಲೆ ಇತ್ಯಾದಿ ದರೋಡೆ ಸುಲಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ಸತ್ತರೆ ಅಂಥವರು ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಹೇಳುವಂಥದ್ದಿದೆ. ಅಂತಹ ರಾಕ್ಷಸರಾದರೂ ಕೂಡ ನಾವು ಈ ಭೂರಿ ಭೋಜನವನ್ನು ನಾವು ಆ ಸಂಬಂಧಿಕರು ಹಾಕುವುದರಿಂದ ಅವರ ಹೆಸರಿನಲ್ಲಿ ಅವರು ಆ ರಾಕ್ಷಸ ಜನ್ಮವನ್ನು ಹೊಂದಿದ್ದರೂ ಕೂಡ ಅವರು ತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದಿದೆ. ಇನ್ನು ದಕ್ಷಿಣೆ ಕೊಡುವುದು. ದಕ್ಷಿಣೆ ಅಂತ ಹೇಳಿದರೆ ಬ್ರಾಹ್ಮಣರಿಗೆ ಮಾತ್ರ ದಕ್ಷಿಣೆ ಅಂತೇಳಿ ಅರ್ಥ ಅಲ್ಲ. ಅಂತ ಹೇಳಿದರೆ ಯಾರೋ ಅಶಕ್ತರಿದ್ದಾರೆ ಅಂಥವರಿಗೆ ನಾವು ದುಡ್ಡನ್ನು ಕೊಟ್ಟರೆ ಅಥವಾ ಬೇಕಾದಂತಹ ಸಹಾಯಾದಿಗಳನ್ನೆಲ್ಲ ಮಾಡಿದರೆ ಋಷಿ ಜನ್ಮದಲ್ಲಿರುವಂತಹ ಪಿತೃಗಳು ತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದು. ಹೀಗೆ 7 ವಿಧವಾದಂತಹ ಶ್ರಾದ್ದಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದರೆ ಪಿತೃದೇವತೆಗಳ ಆಶೀರ್ವಾದ. ಯಥಾಗೋಷ್ಠೇ ಪ್ರಣಷ್ಟಾಂ ವೈ ವತ್ಸೋ ವಿಂದೇತ ಮಾತರಂ ತಥಾ ತಂ ನಯತೆ ಮಂತ್ರ ಜಂತುರ್ ಯತ್ರಾವತಿಷ್ಠತಿ. ನಮಗೆ ಪ್ರಶ್ನೆ ಬರುತ್ತದೆ, ಇವಾಗ ಸ್ವರ್ಗದಲ್ಲಿರುವಂತಹ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ, ದೇವರೂಪದಲ್ಲಿರುವಂತಹ ಪಿತೃಗಳು ಸಂತೃಪ್ತರಾಗ್ತಾರೆ, ರಾಕ್ಷಸ ರೂಪದಲ್ಲಿರುವಂತಹ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತ ಹೇಳಿದರೆ ಹೇಗೆ ಅಂತ ಹೇಳುವಂಥ ಒಂದು ಪ್ರಶ್ನೆಗಳು ಬರ್ತದೆ. ಆವಾಗ ಹೇಗೆ ಒಂದು ಹಟ್ಟಿಯಿಂದ ತನ್ನ ತಾಯಿಯ ಮಡಿಲಿನಿಂದ ತಪ್ಪಿಸಿಕೊಂಡು ಬಂದಂತಹ ಒಂದು ಕರು ಹೊರಗೆ ಹುಲ್ಲನ್ನೆಲ್ಲ ಮೇಯಿಸಿಕೊಂಡು ಬಂದು ಕೊನೆಗೆ ಹೇಗೆ ತನ್ನ ತಾಯಿಯ ಮಡಿಲಿಗೆ ಹೋಗಿ ಸೇರ್ತದೆ ನೋಡಿ, ಅದೇ ರೀತಿಯಾಗಿ ನಾವು ಕೊಟ್ಟಂತಹ ಪಿಂಡ ಪ್ರದಾನಾದಿಗಳಿಂದ ಆಯಾಯ ದೇವತೆಗಳು ಅಥವಾ ಅದಕ್ಕೆ ಆ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವರು, ಜನಾರ್ದನ ದೇವರು ಆಯಾ ಪಿತೃಗಳಿಗೆ ಇದನ್ನು ಯಾವುದು ಹವಿಸ್ಸನ್ನು ತಲುಪಿಸಿಕೊಡ್ತಾರೆ. ಅಂದರೆ ಆ ಮಂತ್ರದ ಪ್ರಭಾವದಿಂದ ದೇವತೆಯು ಸಂತೃಪ್ತನಾಗಿ ಆ ನಾರಾಯಣ ದೇವರು ಸಂತೃಪ್ತನಾಗಿ ಆಯಾಯ ಯೋನಿಯಲ್ಲಿರುವಂತಹ ಪಿತೃಗಳಿಗೆ ಈ ಶ್ರಾದ್ದದ ಪಿಂಡ ಪ್ರದಾನದ ಒಂದು ಫಲವನ್ನು ಅವರು ತಲುಪಿಸಿಬಿಡ್ತಾರೆ. ಹಾಗೆ ಅವರಿಗೆ ತೃಪ್ತರಾಗ್ತದೆ ಅಂತ ಹೇಳುವಂಥ ಒಂದು ಮಾತಿದೆ. ಹೀಗೆ ಶ್ರಾದ್ದದ ಮಹತ್ವವನ್ನು ಹೇಳ್ತಾರೆ. ತಿಲಮನ್ನಂಚ ಪಾನೀಯಂ ಗುಡಂ ದಧಿ ಪಯಸ್ತಥಾ ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡಲಕ್ಷಣಂ. ಪಿಂಡವು ಆಯಾಯ ಜನ್ಮದಲ್ಲಿರುವಂತಹ ಆಯಾಯ ಯೋನಿಯಲ್ಲಿರುವಂತಹ ಪಿತೃದೇವತೆಗಳಿಗೆ ತಲುಪುತ್ತದೆ ಅಂತ ಹೇಳಿದರೆ
ಆ ಪಿಂಡ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಷ್ಟಾಂಗಂ ಪಿಂಡ ಲಕ್ಷಣಂ. ಆ ಪಿಂಡಕ್ಕೆ 8 ವಿಧವಾದಂತಹ ವಸ್ತುಗಳನ್ನು ಹಾಕಬೇಕು ಅಂತೇಳಿ. ಒಂದನೇದಾಗಿ ಎಳ್ಳು, ಆಮೇಲೆ ಅನ್ನ, ಪಾನೀಯ ಅಂತ ಹೇಳಿದ್ರೆ ನೀರು, ಮತ್ತು ಬೆಲ್ಲ, ಮೊಸರು, ಹಾಲು, ಮತ್ತು ಜೇನು ಮತ್ತು ತುಪ್ಪ. ಇದನ್ನೆಲ್ಲ ಮಿಶ್ರ ಮಾಡಿದರೆ ಅದಕ್ಕೆ ಅಷ್ಟವಿಧಾಂಗ ಅನ್ನ ಅಂತ ಹೇಳ್ತಾರೆ. ಅಂದರೆ ಅಷ್ಟವಿಧವಾದಂತಹ ವಸ್ತುಗಳು, ಅಂಗ ಅಂತ ಹೇಳಿದರೆ ವಸ್ತುಗಳು, ಆ ವಸ್ತುಗಳಿಂದ ಮಿಶ್ರಿತವಾಗಿರುವಂತಹ ಅನ್ನ, ಅದಕ್ಕೆ ಪಿಂಡಾನ್ನ ಅಂತ ಹೇಳ್ತಾರೆ. ಇಂತಹ ಈ ಪಿಂಡಾನ್ನವನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ಮಿಶ್ರ ಮಾಡಿಕೊಂಡು ಆಮೇಲೆ ಮಂತ್ರಪೂರ್ವಕವಾಗಿ ಶ್ರದ್ಧೆಯಿಂದ ನಾಮಗೋತ್ರಾದಿಗಳನ್ನೆಲ್ಲ ಉಚ್ಚರಿಸಿಕೊಂಡು ನಾವು ಆಯಾಯ ಪಿತೃಗಳಿಗೆ ನಾವು ಅರ್ಪಿಸಿದರೆ, ಆಯಾಯ ಪಿತೃಗಳು ಯಾವ ರೂಪದಲ್ಲಿದ್ದರೂ ಕೂಡ, ಯಾವ ಯೋನಿಯಲ್ಲಿದ್ದರೂ ಕೂಡ, ಯಾವ ಜನ್ಮದಲ್ಲಿದ್ದರೂ ಕೂಡ, ಯಾವ ದೇಶದಲ್ಲಿದ್ದರೂ ಕೂಡ ಅವರು ಸಂತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದಿದೆ. ಇವಾಗ ಒಬ್ಬರು ಸತ್ತು ಹೋಗ್ತಾರೆ. ಸತ್ತು ಹೋಗಿ ಅವರವರ ಕರ್ಮಯೋಗ್ಯತೆ ಅನುಸಾರವಾಗಿ ಅವರು ಯಾವುದೋ ಒಂದು ಪರದೇಶದಲ್ಲಿ ಹುಡ್ತಾರೆಪ್ಪ, ಅಮೇರಿಕದಲ್ಲಿಯೋ ಜಪಾನ್ನಲ್ಲಿಯೋ ಹುಡ್ತಾರೆ ಅಂತೇಳಿ ಇಟ್ಕೊಳ್ಳಿ. ಆವಾಗ ನಾವೇನೊಂದು ಪಿಂಡ ಪ್ರದಾನಾದಿಗಳನ್ನು ನಾವು ಮಾಡ್ತೇವೆ ನೋಡಿ, ಅದು ಅವರಿಗೆ ಅಥವಾ ಅವರ ಅಂತರ್ಯಾಮಿ ಅಂತ ಅವರ ಒಳಗಿರುವಂತಹ ಪಿತೃದೇವತೆಗೆ ಸಂತೃಪ್ತಿಯನ್ನು ಕೊಡಿಸ್ತದೆ. ಆದ್ದರಿಂದ ಅವರ ಆ ಜನ್ಮಕ್ಕೆ ಅಂತ ಹೇಳಿದರೆ ಅಮೇರಿಕದಲ್ಲಿಯೋ ಜಪಾನ್ನಲ್ಲಿಯೋ ಎಲ್ಲಿಯೋ ಇದ್ದಾರೆ ಅವರು, ಆ ಜನ್ಮಕ್ಕೆ ಬೇಕಾದಂತಹ ಪೌಷ್ಟಿಕತೆ ಅಥವಾ ಪುಷ್ಟಿ ಇದೆಲ್ಲ ಆಧ್ಯಾತ್ಮಿಕವಾದಂತಹ, ಇದು ಕಣ್ಣಿಗೆ ಕಾಣುವಂಥ ವಿಷಯಗಳಲ್ಲ, ಇದು ನಂಬಿಕೆಗೆ ಸಂಬಂಧಪಟ್ಟಂತಹ ವಿಷಯಗಳು. ನಾವು ಎಲ್ಲಿವರೆಗೆ ದೇವರನ್ನು ನಂಬ್ತೇವೋ ಅಲ್ಲಿವರೆಗೆ ನಾವು ಪಿತೃಗಳನ್ನು ಕೂಡ ನಂಬಬೇಕು ಅಂತೇಳಿ. ಹೀಗೆ ಆಯಾಯ ಜನ್ಮದಲ್ಲಿರುವಂತಹ, ಎಷ್ಟು ದೂರದಲ್ಲಿದ್ದರೂ, ಯಾವ ಮನುಷ್ಯ ಜನ್ಮದಲ್ಲಿದ್ದರೂ ಕೂಡ ಆಯಾಯ ರೂಪದಲ್ಲಿರುವಂತಹ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದು. ಅಂದರೆ ಅಲ್ಲಿ ವ್ಯಕ್ತಿಯು ಸಂತೃಪ್ತರಾಗುವುದಲ್ಲ, ಒಂದು ಪಕ್ಷದಲ್ಲಿ ಆ ಮನುಷ್ಯ ರೂಪದಲ್ಲಿರುವಂತಹ ವ್ಯಕ್ತಿಯು ಬೇರೆ ಕಡೆಗಳಲ್ಲಿದ್ದರೆ ಆ ವ್ಯಕ್ತಿಯು ಸಂತುಷ್ಟನಾಗುವುದಿಲ್ಲ, ಅಥವಾ ಅವರಿಗೇನೋ ತಿಂದ ಹಾಗೆ ಆಗ್ತದೆ ಅಂತ ಹೇಳುವಂಥದ್ದು ಬೇಡ. ಅಂದರೆ ಅವರ ಅಂತರ್ಯಾಮಿಯಾಗಿರುವಂತಹ, ಅಂದರೆ ಅವರ ಒಳಗಿರುವಂತಹ ಪಿತೃದೇವತೆಯು ಸಂತೃಪ್ತನಾಗ್ತದೆ, ಅವರ ಆಶೀರ್ವಾದ ನಮಗೆ ಸಿಗ್ತದೆ. ಈ ರೀತಿಯಾದಂತಹ ಒಂದು ವಿಚಾರಗಳಿದೆ. ತಿಲೈಹಿ ಯವೈಹಿ ಶಿರಃಪ್ರೋಕ್ತಂ ದಧ್ನಾನಾಸೇತಿ ಚೋಚ್ಯತೆ ಘೃತೇನ ಜಾಯತೆ ಶ್ರೋತ್ರಂ ಗುಡಾದ್ ಬಾಹು ಪಯಃ ಹೃದಿ ಮಧುನಾ ಜಾಯತೆ ರೋಮಃ ಕರಪಾದಾದಿ ತೋಯತಃ ಅಂತೇಳಿ. ಅಂದರೆ ಹೇಳಿದರೆ ಈ ಪಿಂಡ ಪ್ರದಾನಾದಿಗಳನ್ನು ಏನು ನಾವು ಮಾಡ್ತೇವೆ ನೋಡಿ, ಅದರಿಂದ ಈ ಎಳ್ಳನ್ನು ಮತ್ತು ಯವವನ್ನು ನಾವು ಅದಕ್ಕೆ ಸೇರಿಸುವುದರಿಂದ, ಅಂದರೆ ಅನ್ನಕ್ಕೆ ಸೇರಿಸುವುದರಿಂದ ಈ ಶಿರಃಪ್ರೋಕ್ತಂ ಅಂತ ಹೇಳಿದರೆ ಆ ಪಿತೃದೇವತೆಗಳ ಶಿರಸ್ಸನ್ನು ಅದು ಸಂಕೇತಿಸ್ತದೆ. ಇದರಲ್ಲಿ ಸಂಕೇತವನ್ನು ಹೇಳ್ತಾರೆ. ಅಂತ ಹೇಳಿದರೆ ತಿಲ ಮತ್ತು ಯವ ಅದು ಪಿತೃದೇವತೆಗಳ ತಲೆಯನ್ನು ಸಂಕೇತಿಸ್ತದೆ ಅಂತೇಳಿ. ಆಮೇಲೆ ಈ ದಧಿ ಅಂತ ಹೇಳಿದರೆ ಮೊಸರು, ಅದು ಮೂಗನ್ನು ಸಂಕೇತಿಸ್ತದೆ. ಆಮೇಲೆ ತುಪ್ಪ, ಆ ತುಪ್ಪ ಅಂತ ಹೇಳುವಂಥದ್ದು ಕಿವಿಯನ್ನು ಸಂಕೇತಿಸ್ತದೆ. ಆಮೇಲೆ ಬೆಲ್ಲ ಏನು ಹಾಕ್ತೇವೆ ನೋಡಿ, ಅದು ಕೈಗಳನ್ನು ಸಂಕೇತಿಸ್ತದೆ. ಇನ್ನು ಜೇನುತುಪ್ಪವನ್ನು ನಾವೇನು ಹಾಕ್ತೇವೆ ಅದು ರೋಮವನ್ನು ಸಂಕೇತಿಸ್ತದೆ. ಆಮೇಲೆ ಕರಪಾದಾದಿ ತೋಯತಃ, ಇನ್ನು ನೀರು ಬಾಕಿ ಉಳಿದ ಎಲ್ಲ ಅಂಗಗಳನ್ನು ಅದು ಸಂಕೇತಿಸ್ತದೆ. ಹೀಗೆ ಒಂದು ಪಿಂಡ ಅಂತ ಹೇಳಿದರೆ ಅದರಲ್ಲಿ ಪಿತೃದೇವತೆಗಳ ಪರಿಪೂರ್ಣವಾದಂತಹ ರೂಪದ ಕಲ್ಪನೆಯಲ್ಲಿ ಅದರಲ್ಲಿ ಇರ್ತದೆ. ಇನ್ನು ನಾವು ಕೊಟ್ಟಂತಹ ಪಿಂಡ ಏನಿದೆ ಅದು ಆಯಾಯ ರೂಪದಲ್ಲಿರುವಂತಹ ಪಿತೃದೇವತೆಗಳಿಗೆ ಆಹಾರ ರೂಪವಾಗಿ ಅದು ಪರಿಣಮಿಸಲ್ಪಡ್ತದೆ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ನಾವು ಆಯಾಯ ವ್ಯಕ್ತಿಗಳಿಗೆ ನಾವು ಪಿಂಡ ಪ್ರದಾನಾದಿಗಳನ್ನೆಲ್ಲ ಮಾಡ್ತೇವೆ. ಆವಾಗ ಅದು ಹೇಗೆ ಅವರಿಗೆ ತಲುಪ್ತದೆ ಅನ್ನುವಂಥ ಒಂದು ವಿಚಾರಗಳು ಬರುತ್ತದೆ. ಆವಾಗ ಹೇಳ್ತಾರೆ, ಆಯಾಯ ರೂಪದಲ್ಲಿರುವಂತಹ ಪಿತೃಗಳಿಗೆ ನಾವು ಕೊಟ್ಟಿರುವಂತಹ ಪಿಂಡ ಪ್ರದಾನಗಳು ಆಯಾಯ ಆ ರೂಪದಲ್ಲಿ ಅವರು ಏನು ತಿಂತಾರೆ ನೋಡಿ, ಆ ರೂಪಕ್ಕೆ ಬಂದು ಅದು ಅವರಿಗೆ ಸಮರ್ಪಿಸಲ್ಪಡ್ತದೆ ಅಂತ ಹೇಳುವಂಥದ್ದು. ಅಂತ ಹೇಳಿದರೆ ಅವರವರ ಕರ್ಮಾನುಸಾರವಾಗಿ ಅವರು ಯಾವ ಯಾವ ಜನ್ಮವನ್ನು ಪಡೀತಾರೆ ನೋಡಿ. ಇವಾಗ
ಅವನು ದೇವರ ಜನ್ಮವನ್ನು ಪಡೆದರೆ ಆವಾಗ ಅವರಿಗೆ ಅದು ಅಮೃತ ರೂಪವಾಗಿ ಅದು ನಿವೇದಿಸಲ್ಪಡ್ತದೆ. ಅವರು ರಾಕ್ಷಸ ಜನ್ಮವನ್ನು ಪಡೆದರೆ ಅವರಿಗೆ ಅದು ರಕ್ತ ಮಾಂಸದ ರೂಪವಾಗಿ ಅರ್ಪಿಸಲ್ಪಡುತ್ತದೆ. ಅವರು ಪ್ರಾಣಿಯ ಜನ್ಮವನ್ನು, ಕ್ರೂರ ಪ್ರಾಣಿಯ ಜನ್ಮವನ್ನು ಅವರು ಪಡೆದಿದ್ದರೆ ಆವಾಗ ಅದು ಮಾಂಸದ ರೂಪದಲ್ಲಿ ಅರ್ಪಿಸಲ್ಪಡುತ್ತದೆ. ಮನುಷ್ಯ ಜನ್ಮವನ್ನು ಪಡೆದರೆ ಅವರು ಸಸ್ಯಾಹಾರಿ ಆಗಿದ್ದರೆ ಅವರು ಆ ಸಸ್ಯಾಹಾರಿಗಳು ತಿನ್ನುವಂತಹ ಏನು ಆಹಾರ ಇದೆ ಆ ರೂಪವಾಗಿ ಅದು ಪರಿಗಣಿಸಲ್ಪಡ್ತದೆ. ಮಾಂಸಾಹಾರಿಗಳಾಗಿದ್ದರೆ ಮಾಂಸದ ರೂಪವಾಗಿ ಪರಿಗಣಿಸಲ್ಪಡುತ್ತದೆ. ಹೀಗೆ ಬೇರೆ ಬೇರೆ ರೂಪದಲ್ಲಿರುವಂತಹ, ಬೇರೆ ಬೇರೆ ಯೋನಿಯಲ್ಲಿರುವಂತಹ ಪಿತೃದೇವತೆಗಳಿಗೆ ನಾವು ಕೊಟ್ಟಿರುವಂತಹ ಪಿಂಡ ಪ್ರದಾನಾದಿಗಳು ಅವರ ಆಹಾರ ರೂಪವಾಗಿ ಅದು ಸೇರಿಸಲ್ಪಡ್ತದೆ ಅಂತ ಹೇಳುವಂಥದ್ದನ್ನು ಶಾಸ್ತ್ರವು ಹೇಳ್ತದೆ. ಹೀಗೆ ಆ ಪಿತೃಶ್ರಾದ್ದವನ್ನು ನಾವು ಮಾಡಿಯೇ ಮಾಡಬೇಕು ಅಂತ. ಪಿತೃಶ್ರಾದ್ದವನ್ನು ಮಾಡಿದರೆ ಆಯುಃಪ್ರಜ್ಞಾಂ ತಥಾ ವಿದ್ಯಾಂ ಸ್ವರ್ಗಂ ಮೋಕ್ಷ ಸುಖಾನಿಜ ಪ್ರಯಚ್ಛಂತಿ ತದಾ ರಾಜ್ಯಂ ಪಿತಾಯುಷ್ಮತ್ ಪಿತಾಮಹ ಅಂತ ಹೇಳುವಂಥದ್ದು. ಆಯುಷ್ಯ, ಆಮೇಲೆ ಅನಾರೋಗ್ಯ ಇದ್ದರೆ ಅದು ಪರಿಹಾರ ಆಗಿ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಆಮೇಲೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಆಮೇಲೆ ಸಂಪತ್ತಿಲ್ಲದವರಿಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ. ವಂಶವೃದ್ಧಿ, ಆ ವಂಶವು ಬೆಳಗುವಂತೆ ಆ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರೆ ಅನ್ನೋಂಥದ್ದೊಂದು ಶಾಸ್ತ್ರವು ಹೇಳ್ತದೆ. ಒಂದೇ ಪಕ್ಷ ಆ ಪಿತೃದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಪಿಂಡ ಪ್ರದಾನಾದಿಗಳನ್ನು ಮಾಡದೇ ಇದ್ದರೆ ಅದೆಲ್ಲ ಸುಮ್ಮನೆ, ಅದರಲ್ಲಿ ಏನಿಲ್ಲ. ಆ ಪಿಂಡ ಪ್ರದಾನಾದಿಗಳನ್ನು, ಶ್ರಾದ್ದಾದಿಗಳನ್ನು ಮಾಡುವುದರಿಂದ ನಮಗೆ ಹಣ ವೇಸ್ಟ್ ಆಗ್ತದೆ, ಅದು ಸುಳ್ಳು ಅನ್ನುವಂಥ ಒಂದು ಭಾವನೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪಕ್ಷದಲ್ಲಿ ಬಂದರೆ ಆವಾಗ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲಗಳು, ಕೆಟ್ಟ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಅಂತೇಳಿ. ಅಬ್ಧದು ಇಚ್ಛಾದಿಲೋಪೇನ ಪ್ರೇತಾಯಾತಃ ಪಿಶಾಚತಾಂ ಸ್ವಜನಾನ ಬಾಧಮಾನಾಸ್ತೆ ಅಂತೇಳಿ, ತನ್ನ ಜನರನ್ನೊಂದು ಬಾಧಿಸ್ತದೆ ಅಂತೇಳಿ. ಪಿಶಾಚಿಯಾಗಿ ಆ ಆತ್ಮವು ತನ್ನ ಜನರನ್ನು ಬಾಧಿಸ್ತದೆ ಅನ್ನುವಂಥದ್ದಿದೆ. ಒಂದು ಪಕ್ಷ ನಾವು ಪಿಂಡ ಪ್ರದಾನಾದಿಗಳನ್ನು ಮಾಡದೇ ಇದ್ದರೆ, ಇವಾಗ ಪ್ರಶ್ನೆ ಬರ್ಬೋದು, ಹಾಗಾದರೆ ಇತರ ಧರ್ಮಗಳಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಅವರೆಲ್ಲ ಯಾವ ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳೆಲ್ಲ ಬರ್ತದೆ. ಆವಾಗ ಅದರಲ್ಲಿ ಏನು ಉತ್ತರ ಅಂತ ಹೇಳಿದರೆ, ಅವರಿಗೂ ಕೂಡ ಆ ಪಿತೃದೇವತೆಗಳು ಅನುಗ್ರಹ, ಒಂದು ಪಕ್ಷ ಅವರ ಧರ್ಮ ಪ್ರಕಾರವಾಗಿ ಅವರು ಪ್ರಾರ್ಥನೆ ಇತ್ಯಾದಿಗಳನ್ನೆಲ್ಲ ಅವರಲ್ಲಿಯೂ ಕೂಡ ಕ್ರಮಗಳಿದೆ. ಅವರಲ್ಲಿಯೂ ಕೂಡ ಅವರ ಪಿತೃದೇವತೆ ಅಂದರೆ ಸತ್ತವರನ್ನು ಸ್ಮರಿಸುವಂತಹ ಒಂದು ಕ್ರಮ ಇದೆ. ಅವರ ಧರ್ಮ ಪ್ರಕಾರವಾಗಿ ಅವರು ಅದನ್ನು ಆಚರಣೆ ಮಾಡಿದರೆ ಅವರಿಗೆ ಅದರ ಪ್ರತಿಫಲವು ಸಿಗ್ತದೆ. ಒಂದು ಪಕ್ಷ ಅವರು ಆ ಪ್ರಕಾರವಾಗಿ ಆಚರಣೆಯನ್ನು ಮಾಡದಿದ್ದರೆ, ಅವರ ಧರ್ಮ ಪ್ರಕಾರವಾಗಿ, ಅವರಿಗೂ ಕೂಡ ಅದರ ಕೆಟ್ಟ ಫಲವು ಅನುಭವಿಸಲಿಕ್ಕೆ ಬಂದೇ ಬರ್ತದೆ. ಪಿಶಾಚತಾಂ ಸ್ವಜನಾನ್ ಬಾಧಮಾನಾಸ್ತೆ, ತನ್ನ ಜನರನ್ನದು ಬಾಧಿಸ್ತದೆ ಅನ್ನುವಂಥದ್ದಿದೆ. ಅದೇ ರೀತಿಯಾಗಿ ಆವೇಶಶ್ಚ ತಥೋನ್ಮಾದೋ ವಂಶಹಾನಿರ್ ವಿಸಂಜ್ಞತ ಪ್ರೇತಾನಾಂ ದರ್ಶನಂ ಭ್ರಾಂತಿ ಅಪಸ್ಮಾರಂ ಭಯಂ ನೃಣ ಅಂತೇಳಿ. ಇಂಥ ಈ ಪ್ರೇತತ್ವವನ್ನು ಪಡೆದುಕೊಂಡಂತಹ ಪಿತೃದೇವತೆಗಳು, ಅಂದರೆ ಪಿತೃದೇವತೆಗಳಿಗೆ ಸದ್ಗತಿ ಆಗದಿದ್ದರೆ, ಹಿರಿಯರಿಗೆ ಸದ್ಗತಿ ಆಗದಿದ್ದರೆ ಆವಾಗ ಪ್ರೇತಗಳಾಗಿ ತನ್ನ ಕುಟುಂಬಕ್ಕೆ ಬಾಧಿಸ್ತಾ ಇರ್ತಾರೆ. ಆವೇಶಶ್ಚ, ಅದು ಏನು ಹೇಗೆ ಬಾಧಿಸುವುದು ಅಂತ ಹೇಳಿದರೆ, ಆವೇಶಶ್ಚ ಅಂತ ಹೇಳಿದರೆ ಆವೇಶಗಳು ಬರ್ತದೆ. ಉನ್ಮಾದ, ಮತಿಭ್ರಮಣ ಯೋಗಗಳು ಬರ್ತದೆ, ಹುಚ್ಚು ಇತ್ಯಾದಿ ರೋಗಗಳೆಲ್ಲ ಬರ್ತದೆ. ಅದೇ ರೀತಿಯಾಗಿ ವಂಶಹಾನಿ, ಸಂತಾನ ಇಲ್ಲದೆ ಅವರು ಆ ವಂಶವು ನಿರ್ವಂಶ ಆಗ್ತದೆ, ಅಥವಾ ಸಂತಾನ ಆದರೂ ಕೂಡ ಆ ಸಂತತಿ ನಾಶ ಆಗ್ತದೆ. ಅದೇ ರೀತಿಯಾಗಿ ಸ್ವಪ್ನದಲ್ಲಿ ಪ್ರೇತಗಳ ಚಿತ್ರಗಳು ಬರ್ತದೆ, ಸ್ವಪ್ನ ದರ್ಶನ, ದುಸ್ವಪ್ನ ದರ್ಶನಗಳೆಲ್ಲ ಆಗ್ತದೆ, ಭ್ರಮೆ ಬರ್ತದೆ, ಮೂರ್ಛಾರೋಗಗಳು, ಫಿಟ್ಸ್ ಇತ್ಯಾದಿಗಳೆಲ್ಲ ಬರ್ತದೆ, ಭಯ ಬರ್ತದೆ, ಅಕಾರಣವಾದಂತಹ ಭಯಗಳು ಬರ್ತದೆ. ಇದೆಲ್ಲವೂ ಕೂಡ ಆ ಪಿತೃಶಾಪದಿಂದ ಅಥವಾ ಪಿತೃದೇವತೆಗಳ ಕೋಪದಿಂದ ಅಥವಾ ಈ ಪ್ರೇತಬಾಧೆಗಳಿಂದ ಉತ್ಪತ್ತಿಯಾಗಿರುವಂತಹ ಒಂದು ವಿಚಾರಗಳು. ಅದೇ ರೀತಿಯಾಗಿ ಅಂತಹ ಒಂದು ಸಂದರ್ಭದಲ್ಲಿ ಕೋಪ ಪ್ರೇತಸ್ಯ ಕುರ್ಯಾತ್ ತನಯ ವಿಹನನಂ ಆಮಯಾದೀನನರ್ಥಂ ತತ್ಪ್ರೀತ್ಯೈ ಪಾರ್ವಣಾದ್ಯಂ ಪಿತೃಗಣ ಮನಸ ಪ್ರೀಣನಂ ಶ್ರಾದ್ದಕರ್ಮ ಕುರ್ಯಾಚ್ಚ ಕ್ಷೇತ್ರಪಿಂಡಂ ತಿಲಹವನಮತೋ ಬ್ರಾಹ್ಮಣಾನಾಂಚ ಭುಕ್ತಿಂ ಪ್ರೇತಾಃ ಪ್ರೀತಾಸ್ತ್ವಮೀಭಿಃ ವಿದತತಿ ಸಪದ ಸಕಲ ಸಂಪದ ಸಂತತಿಂಚ ಅಂತ ಹೇಳುವಂಥದ್ದು. ಅಂತಹ ಪ್ರೇತಗಳ ದೋಷಗಳು ಬಂದರೆ ನಾವು ತಿಲಹೋಮಾದಿಗಳನ್ನು, ಪಿಂಡ ಪ್ರದಾನಾದಿಗಳನ್ನು, ಕ್ಷೇತ್ರ ದರ್ಶನವನ್ನೆಲ್ಲ ಮಾಡಿಸಿಕೊಂಡು ಅವರ ಸದ್ಗತಿಗಾಗಿ ನಾವು ಕ್ರಿಯೆಗಳನ್ನೆಲ್ಲ ಮಾಡಿದರೆ ಪ್ರೀತಾಸ್ತ್ವಮೀಭಿಃ, ಪ್ರೇತಗಳು ಪ್ರೀತರಾಗಿ ನಮಗೆ ಬೇಕಾದಂತಹ ವಾಂಛಿತವನ್ನು ಅನುಗ್ರಹಿಸ್ತಾರೆ ಅನ್ನುವಂಥದ್ದಿದೆ. ಸೇತುಸ್ಥಾನಂ ಗಯಾಶ್ರಾದ್ದಂ ವೇದಪಾಠಂ ಯಥಾಕ್ರಮಂ ಶ್ರೀಮದ್ಭಾಗವತಸ್ಯ ಹಿ ಸಪ್ತಾಹಂ
ಪ್ರೇತ ಮುಕ್ತಿದಂ ಅಂತ ಹೇಳುವಂಥದ್ದಿದೆ. ಪ್ರೇತಗಳಿಗೆ ಮುಕ್ತಿಯಾಗಬೇಕಾದರೆ ಸೇತುಸ್ನಾನಂ ರಾಮೇಶ್ವರದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಗಯಾಶ್ರಾದ್ದವನ್ನು ಮಾಡಿ ವೇದ ಪಾಠಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಭಾಗವತ ಪುರಾಣವನ್ನು ಶ್ರವಣ ಮಾಡಬೇಕು, ಭಾಗವತ ಸಪ್ತಾಹವನ್ನು ಆಚರಿಸಬೇಕು. ಇದನ್ನೆಲ್ಲ ಮಾಡಿದರೆ ಪ್ರೇತತ್ವವು ನಿವೃತ್ತಿಯಾಗಿ ಆ ಪ್ರೇತಗಳಿಗೆ ಅವರು ಪಿತೃದೇವತೆಗಳಾಗಿ ನಮಗೆ ಆಶೀರ್ವಾದವನ್ನು ಮಾಡಿ ಏನು ಬೇಕೋ ದೇವರು ಕೊಡದ್ದನ್ನು ಪಿತೃದೇವತೆಗಳು ಕೊಡ್ತಾರೆ ಅನ್ನುವಂಥದ್ದಿದೆ. ಆದ್ದರಿಂದ ಇಂತಹ ಈ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಈ ಮಹಾಲಯ ಸಮಯದಲ್ಲಿ ಮಾಡಿದರೆ ಆವಾಗ ಆ ಮಹಾಲಯ ಪಕ್ಷ ಅಂತ ಹೇಳಿದರೆ 15 ದಿವಸ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಸಮಯ, ಪಿತೃದೇವತೆಗಳನ್ನು ನೆನೆಸುವಂತಹ ಸಮಯ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ಪಿತೃದೇವತೆಗಳನ್ನು ನಾವು ನೆನೆಸಿದರೆ ದೇವತಾರಾಧನೆಯೊಂದಿಗೆ ಪಿತೃದೇವತೆಗಳು ಈ ಮಹಾಲಯ ಪಕ್ಷದಲ್ಲಿ ಈ ಪಿತೃದೇವತೆಗಳನ್ನೇ ನೆನೆಸುವುದು, ದೇವರ ಪೂಜೆ ಮಾಡಲಿಕ್ಕಿಲ್ಲ ಅನ್ನುವಂಥದ್ದಿಲ್ಲ. ದೇವತಾ ಪೂಜೆಯೊಂದಿಗೆ ವಿಶೇಷವಾಗಿ ಪಿತೃದೇವತೆಗಳಿಗೆ ನಾವು ಪ್ರಾರ್ಥನೆಗಳನ್ನು, ಪಿಂಡ ಪ್ರದಾನಾದಿಗಳನ್ನು, ತರ್ಪಣಾದಿಗಳನ್ನು, ಸಮುದ್ರ ಸ್ನಾನಾದಿಗಳನ್ನೆಲ್ಲ ಮಾಡಿದರೆ ಆವಾಗ ಪಿತೃದೇವತೆಗಳು ಅನುಗ್ರಹಿಸ್ತಾರೆ ಎನ್ನುವಂಥದ್ದಿದೆ. ಎಲ್ಲರಿಗೂ ಕೂಡ ಪಿತೃದೇವತೆಯ ಅನುಗ್ರಹವಾಗಲಿ ಅಂತ ಹೇಳಿಕೊಂಡು ಈ ಸಮಯದಲ್ಲಿ ಅಪೇಕ್ಷಿಸ್ತಾ ನಮಸ್ಕಾರಗಳು.